ಇವತ್ತಿನ ರೆಸಿಪಿಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಚೊಕೊಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಬಳಸ್ತಿಲ್ಲ. ನಾನು 1 ಕಪ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅರ್ಧ ಕಪ್ ಬಾದಾಮಿ, ಅರ್ಧ ಕಪ್ ಗೋಡಂಬಿ ತೊಗೊಳ್ಬೋದು. ಹಾಗೆ 1 ಕಪ್ನಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ. ನಾನು ಸ್ವೀಟ್ಗೋಸ್ಕರ ನಾನು ಡೇಟ್ಸ್ ಅಷ್ಟೇ ಬಳಸ್ತಾ ಇದ್ದೀನಿ. ಹಾಗೆ 1.5 ಕಪ್ನಷ್ಟು ಮಖಾನ ತೊಗೊಳ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು. ಹಾಲು ಬಿಸಿ ಮಾಡ್ಕೊಂಡಿರೋಂಥ ಹಾಲನ್ನು ಇದೆಲ್ಲ ಮುಳುಗೋವರೆಗೆ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ. ಒಂದು 4ರಿಂದ 5 ಗಂಟೆ ನೆನೆಸಿಟ್ಟಷ್ಟು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಎಲ್ಲನೂ ಮುಳುಗೋ ರೀತಿ ಚೆನ್ನಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ರೀತಿ ನೆನೆಸಿಟ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಒಂದು 4 to 5 hours ಆದಮೇಲೆ ನೋಡಿ, ಈ ರೀತಿ ಎಲ್ಲನೂ ಸಾಫ್ಟಾಗಿರುತ್ತೆ ಮಖಾನ ಎಲ್ಲ. ನೀವು ಬೇಕಿದ್ದರೆ ಬಾದಾಮಿನ ಬಿಸಿನೀರಲ್ಲಿ ನೆನೆಸಿಟ್ಟು ಅದರ ಸಿಪ್ಪೆ ತೆಗೆದು ಸಹ ಬಳಸ್ಕೊಳ್ಬೋದು. ನಾನಿಲ್ಲಿ ಕೊಕ್ಕೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಫ್ಲೇವರ್ ಬೇಕಾಗಿರೋದ್ರಿಂದ. ಚಾಕ್ಲೇಟ್ ಫ್ಲೇವರ್ ಬೇಡ ಅನ್ನೋರು ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ ಇರಲಿ ಅಂಥೇಳಿ ಕೊಕ್ಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಜಾರಿಗೆ ಇದೇನು ನಾವು ಎಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ನೈಸಾಗಿ ಪ್ಯೂರಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪ್ಯೂರಿ ಮಾಡ್ಕೊಂಡು ನಾನು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಪ್ಯೂರಿ ಮಾಡ್ಕೊಳ್ಬೇಕು. ನಂತರ ಇದನ್ನೆಲ್ಲ ನಾನು ಮೌಲ್ಡ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೌಲ್ಡ್ಸ್ ಇಲ್ಲ ಅಂತನೋರು ಒಂದು ಸ್ಟೀಲ್ ಗ್ಲಾಸಿಗೂ ಸಹ ಹಾಕ್ಕೊಳ್ಬೋದು. ಹಾಕ್ಕೊಂಡು ಐಸ್ ಕ್ರೀಮ್ ಸ್ಟಿಕ್ ಬರುತ್ತೆ, ವುಡನ್ ಸ್ಟಿಕ್ನ ಇಟ್ಟರೆ ಆಯಿತು. ಹಾಗೂ ಸಹ ಮಾಡ್ಕೊಳ್ಬೋದು ಮೌಲ್ಡ್ ಇಲ್ಲ ಅಂತಂದರೆ. ಇಲ್ಲ ಮೌಲ್ಡ್ ಇತ್ತು ಅಂತಂದರೆ ಈ ರೀತಿ ಮೌಲ್ಡ್ಸ್ಗೆ ಹಾಕಿ ಫ್ರೀಸ್ ಮಾಡ್ಕೊಬೋದು. ಓವರ್ನೈಟ್ ಫ್ರೀಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು 5ರಿಂದ 6 ಗಂಟೆ ಫ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಮೌಲ್ಡ್ಸ್ದು ಲಿಂಕ್ ಬೇಕಿದ್ದಲ್ಲಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಈಗ ನಾನು ಮಿಕ್ಕಿರೋಂಥ ಕ್ರೀಮ್ಗೆ ನಾನಿಲ್ಲಿ ಏನು ಹಾಕ್ಕೊಳ್ತಾ ಇದ್ದೀನಿ, ಚಾಕೋ ಚಿಪ್ಸ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಚಾಕೋ ಚಿಪ್ಸ್ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಲ್ಲಲ್ಲಿ ಚಾಕೋ ಚಿಪ್ಸ್ದು ಚಂಕ್ಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಮತ್ತು ಮೇಲೆಗಡೆನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊತೀನಿ ನಾನು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟ ನಂತರ ಮತ್ತೆ ಮೇಲೆಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಫ್ರೀಸ್ ಮಾಡ್ಕೊಳ್ಬೋದು. ಚಾಕ್ಲೇಟ್ ಐಸ್ ಕ್ರೀಮ್ ಆಗಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಸ್ವೀಟ್ನರ್ಗೋಸ್ಕರ ಹನಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇಷ್ಟೇ ಸ್ವೀಟ್ಸ್ ಹಾಕಾಗುತ್ತೆ, ಹಾಗಾಗಿ ಅಷ್ಟನ್ನೇ ಸೇರಿಸಿದ್ದೀನಿ. ಅಥವಾ ಇಷ್ಟ ಇರೋರು ಸಕ್ಕರೆ ಸಹ ಬಳಸ್ಬೋದು. ಅದನ್ನು ಫ್ರೀಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಫ್ರೀಸ್ ಆಗಿರೋಂಥದ್ದನ್ನು ನಾನಿಲ್ಲಿ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹೀಗೇ ಕೊಡ್ಬೋದು ತಿನ್ನೋದಕ್ಕೆ. ಅಥವಾ ನೀವು ಇದನ್ನು ನಾನು ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡಿ ಕೊಡ್ತಾಯಿದ್ದೀನಿ ಚೊಕೊಬಾರಾಗಿ. ಮೊದಲೇ ಹೇಳ್ದಂಗೆ ಚೊಕೊಬಾರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ತೊಗೊಂಡು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟು ಮತ್ತು ಮಿಲ್ಕ್ ಚಾಕ್ಲೇಟ್ ಎರಡೂ ಸಹ ಹಾಫ್ ಕ್ವಾಂಟಿಟಿ ಹಾಕ್ಕೊಂಡು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಡಾರ್ಕ್ ಚಾಕ್ಲೇಟ್ ಕೊಟ್ಟರು ಸಹ ತಿನ್ನೋದಿಲ್ಲ ಮಕ್ಕಳು. ಹಾಗಾಗಿ ಎರಡೂ ಸಹ ತೊಗೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಡಿಪ್ ಮಾಡಿಕೊಂಡ್ರೆ ಆಯಿತು. ಅದು ಮೊದಲೇ ತಣ್ಣಕ್ಕಿರೋದ್ರಿಂದ ನಾವು ಚಾಕ್ಲೇಟ್ ಡಿಪ್ ಮಾಡಿದ್ಮೇಲೆ ಬೇಗನೆ ಗಟ್ಟಿ ಆಗುತ್ತೆ. ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, 1 ನಿಮಿಷ ಅಷ್ಟೇ ತೊಗೊಳುತ್ತೆ. ನೋಡಿ, ಈ ರೀತಿ ಎಲ್ಲನೂ ನೀಟಾಗಿ ಸೋರೋ ತನಕ ಇಟ್ಕೊಳ್ಬೇಕು. ನೀಟಾಗಿ ಸೋರಿದ ನಂತರ ನೋಡಿ ನಮಗೆ ಚೊಕೊಬಾರ್ ರೆಡಿ ಆಗುತ್ತೆ. ಬೇಗನೆ ಫ್ರೀಸ್ ಆಗಿಬಿಡುತ್ತೆ, ಯಾಕಂದರೆ ಒಳಗಡೆ ಇದು ಮಿಶ್ರಣ ತಣ್ಣಕ್ಕಿರುತ್ತೆ. ಆದ್ದರಿಂದ ನೋಡಿ, ಚೊಕೊಬಾರ್ಸು ರೆಡಿ ಇದೆ. ಅಂಗಡಿಯಲ್ಲಿ ತರ್ತಿರಲ್ಲ ಅದೇ ರೀತಿ ಇರುತ್ತೆ. ನೀವು ಬೇಕಿದ್ದರೆ ಬಾದಾಮಿ ಜೊತೆಗೆ ಗೋಡಂಬಿ ಸೇರಿಸ್ಕೊಡಿ. ನಾನು ಬರೀ ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಗೋಡಂಬಿನೂ ಸ್ವಲ್ಪ ತೊಗೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ನಾನು ಇದ್ರ ಮೇಲೆ ಪಿಸ್ತಾ ಪೌಡರ್ನ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾನ ಸಣ್ಣಕ್ಕೆ ಗ್ರೇಟ್ ಮಾಡಿಕೊಂಡು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.